ನಮಸ್ಕಾರ ರೀ. ಇವತ್ತು ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿರಿ. ಒಂದು ಬೌಲ್ ಶೇಂಗಾ ತೊಗೊಂಡಿನಿ, ಒಂದು ಬೌಲ್ ಬೆಲ್ಲ ತೊಗೊಂಡಿನಿ, ಎರಡೂ ಒಂದೊಂದು ಬೌಲ್ ಬೇಕು. ಆನಂತರ ಒಂದು ದಪ್ಪ ತಳ ಇರುವಂಥ ಕಡಾಯಿ ಇಟ್ಟೀನಿ. ಶೇಂಗಾ ಹುರ್ಕೊಳೋಣ. ಮೀಡಿಯಮ್ ಟು ಸ್ಲೋ ಉರಿ ಒಳಗೆ ಶೇಂಗಾನ ಹದವಾಗಿ ಹುರ್ಕೋಬೇಕು. ಇವು ಭಾಳ ಅನಿಸಿದ್ವು, ಅರ್ಧ ತೆಗಿತೇನೆ, 2 ಟ್ರಿಪ್ ಹುರ್ಕೋತೇನೆ. ಭಾಳ ಒಮ್ಮೆಲೆ ಹಾಕಿದ ಕೂಡ ನಾವು ಸರಿಯಾಗಲ್ಲ. ಆನಂತರ ಈ ಶೇಂಗಾದಾನ ಸಣ್ಣ ಕಾಳು ಆರಿಸಿ ತೆಗೆದು ಬಿಡಬೇಕು, ಇಲ್ಲಾಂದ್ರೆ ಹೊತ್ತಿ ಬಿಡ್ತಾವೆ ಜಲ್ದಿ. ಹದವಾಗಿ ಹುರ್ಕೋಬೇಕು. ಟೈಮ್ ಹಿಡಿದ್ರೂ ಅಡ್ಡಿ ಇಲ್ಲ, ಬೇಜಾರು ಮಾಡ್ಕೊಳ್ಳಾರ್ದ ಹದವಾಗಿ ಹುರಿದ್ರೆ ಮಾತ್ರ ಮಾಡೋ ರೆಸಿಪಿ ಚೆನ್ನಾಗಿ ಬರ್ತೈತಿ ನೋಡಿರಿ. ಈಗ ಶ್ರಾವಣ ಬಂತು, ನಾಗರ ಪಂಚಮಿ ಬಂತು, ಉಂಡೆ ಕಟ್ಟಬೇಕು. ಯಾರಿಗೆಲ್ಲ ಉಂಡೆ ಅಂದ್ರೆ ಇಷ್ಟ ನೋಡಿರಿ, ಈ ಥರ ಹುರಿಬೇಕು ನೋಡಿರಿ, ಹದವಾಗಿ ಹುರಿಬೇಕು. ಟೈಮ್ ತೊಗೋತದೆ ಸ್ವಲ್ಪ. ಈಗ ಬೆಲ್ಲಕ್ಕೆ ಒಂದು 2 ಸ್ಪೂನ್ ನೀರು ಹಾಕ್ಯಾನ ನಾನು. ಸ್ಕಿಪ್ ಆಗೈತದು. ಅದನ್ನು ಬೆಲ್ಲ ಕರಗಸೋಣ ಹಣ ಮಾಡೋಕ್ಕೆ. ಈಗೆಲ್ಲ ಶ್ರಾವಣ ನಾಗರ ಪಂಚಮಿ ಬರೋದ್ರಿಂದ ಉಂಡೆ ಕಟ್ಟೋದು ಸ್ಟಾರ್ಟ್ ಆಕೈತಿ. ಶೇಂಗಾ ಉಂಡೆ ಕಟ್ಟಿ ತೋರ್ಸಕತ್ತೇನೆ ನಾನಿಲ್ಲಿ. ಯಾರಿಗೆ ತಿನ್ನೋ ಇಷ್ಟ ಮಾಡೋ ಇಷ್ಟ ಐತಿ ಈ ಥರ ಮಾಡ್ಕೊರಿ, ಕೆಡೋದಿಲ್ಲ. ಇಲ್ಲಿ ನೋಡಿರಿ, ಹಣ ತೆಗಿಬೇಕು. ಈಗ ಒಂದೆಳೆ ಪಾಕ ಬರಬೇಕು. ಕುದಿಲಿದು ಕುದಿ ಹತ್ತಿಂದ ಮೀಡಿಯಮ್ ಉರಿ ಇಟ್ಟು ಚಲೋ ಹೊತ್ನಂಗೆ ಕುದಿಸಾಕತ್ತೇನೆ. ಶೇಂಗಾ ನಾವು ಹುರಿದಿದ್ದಾಯಿತು, ಅದ್ರ ಮೇಲಿನ ಸಿಪ್ಪಿನೂ ತೆಗೆದು ಬ್ಯಾಳೆ ಮಾಡಿಟ್ಕೊಂಡೇನಿ. ಈಗ ನೋಡೋಣ, ಇದು ನೀರಾಗ ಹಾಕಿದ್ರೆ ಸ್ಪ್ರೆಡ್ ಆಗಬಾರ್ದು, ಒಂದೇ ಕಡೆ ನಿಲ್ಲಬೇಕು, ಹರಿದಾಡಬಾರ್ದು. ಇನ್ನೂ ಬಂದಿಲ್ಲ ಇದು, ಇನ್ನೂ ಕುದಿಬೇಕು. ನೋಡಿರಿ, ಈಗ ಈ ಥರ ಎಳೆ ಬರಾಕತ್ತೈತಿ. ಬಂದಿಂದ ಸ್ಟಾಪ್ ಮಾಡಿಬಿಡ್ಬೇಕು. ಇದು ಹರಿದಾಡವಲ್ದು, ಒಂದು ಕಡೆ ಕೂಡ್ತೈತೆ ನೋಡಿರಿ. ಈಗ ಸ್ಟಾಪ್ ಮಾಡಿಬಿಡೋಣ. ಇದು ಕುದಿಯೋದು ಸಾಕು. ಶೇಂಗಾ ಕಾಳು ಹಾಕಿಬಿಡೋಣ. ಈಗ ಇವನ್ನೆಲ್ಲ ಸಿಪ್ಪಿ ತೆಗೆದು ಬ್ಯಾಳೆ ಮಾಡ್ಕೊಂಡವಲ್ಲ, ಇವನ್ನ ಹಾಕಿಬಿಡೋಣ. ಇದ್ರಾಗ ಹಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ. ಈ ಟೈಮ್ನಾಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಭಾಳ ಟೇಸ್ಟಿಯಾಗಿ ಬರ್ತಾವೆ ಉಂಡೆ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಅಥವಾ ತುಪ್ಪ ಹಚ್ಕೊಂಡು ಉಂಡೆ ಕಟ್ಟಿಬಿಟ್ರೆ ರೆಡಿ ಹಾಕ್ಕವು ನೋಡಿರಿ. ನಮ್ಮ ಶೇಂಗಾ ಉಂಡೆ ರೆಡಿ ಹಾಕ್ಕವು. ಶೇಂಗಾ ಉಂಡೆ ಯಾರಿಗೆಲ್ಲ ಇಷ್ಟ ಇಲ್ಲ ರೀ, ಎಲ್ರಿಗೂ ಇಷ್ಟಪಡ್ತಾರೆ. ನೀವು ಟ್ರೈ ಮಾಡಿರಿ ಒಂದು ಸಲ ಅಂತ ಹೇಳ್ತೀನಿ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ನಾ ಹಾಕೋಂಥ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ. ಉಂಡೆ ಕಟ್ಟಿ ಇಡಾಕತ್ತೀನಿ. ಶೇಂಗಾ ಉಂಡೆ ರೆಡಿ ಆದವು ನೋಡಿರಿ. ಚಿಕ್ಕ ಕಟ್ಟಬೇಕು, ಅತಿ ದೊಡ್ಡ ಕಟ್ಟಬಾರ್ದು. ಇವನ್ನ ಅತಿ ದೊಡ್ಡ ಕಟ್ಟರೆ ಮಕ್ಳಿಗೆ ಕೊಟ್ಟಾಗ ಅರ್ಧ ತಿಂದು ಅರ್ಧ ಬಿಟ್ಬಿಡ್ತಾರೆ, ವೇಸ್ಟ್ ಆಕೈತಿ. ಅದಕ್ಕೋಸ್ಕರ ಚಿಕ್ಕವು ಕಟ್ಟಬೇಕು. ಒಂದು ಕೊಟ್ಟರೆ ಒಂದು ತಿನ್ನಂಗೆ ಇರಬೇಕು. ಲಿಂಬೆ ಹಣ್ಣಿನ ಗಾತ್ರದ್ದು ಕಟ್ಟಾಕತ್ತೇನೆ ನೋಡ್ರಿ. ಸ್ವಲ್ಪ ಕೈಲಿ ಹಿಡಿಯೋಕೆ ಬರಂಗಿಲ್ಲ ಮಟ ಆರಿಸ್ಕೊಂಡು ಕಟ್ಟಾಕತ್ತೇನೆ. ಆದರೂ ಸುಡುವ ಕಟ್ಟಬೇಕು. ಇವನ್ನ ಆರಕ್ಕೆ ಬಿಡಬಾರ್ದು. ಪೂರ್ತಿ ಆರಿದ್ರೆ ಕಟ್ಟಕ್ಕೆ ಬರಲ್ಲ. ನೋಡಿರಿ ಎಷ್ಟು ಚೆಂದಾಗೆ ಉಂಡೆ. ನೀವು ಟ್ರೈ ಮಾಡಿರಿ ಒಂದು ಸಲ. ಮಕ್ಕಳು ನೀವು ತಿನ್ನಿರಿ. ಇನ್ನು ಮುಂದೆ ಹಬ್ಬಗಳು ಬಂದವು. ಈ ವಿಧಾನದಾಗ ಕಟ್ರಿ, ಶೇಂಗಾ ಉಂಡೆ ಪರ್ಫೆಕ್ಟಾಗಿ ಬರ್ತಾವೆ ಅಂತ ಹೇಳ್ತಾ. ಮಸ್ತ್ ಬಂದವು ನೋಡ್ರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.